ಇಂದಿನಿಂದ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆಯಾಗಿದೆ. 1000 ಸಮೀಪಕ್ಕೆ ವಾಣಿಜ್ಯ ಸಿಲಿಂಡರ್ ಏರಿಕೆಯಾಗಿರುವುದು. ಇಂದಿನಿಂದ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆಯ ಬಾಂಬ್ ಸ್ಫೋಟಿಸಿದೆ. ದೇಶದಾದ್ಯಂತ 1000 ಸಮೀಪಕ್ಕೆ ವಾಣಿಜ್ಯ ಸಿಲಿಂಡರ್ ಏರಿಕೆಯಾಗಿರೋದು. ಇಂದಿನಿಂದಲೇ ಬರೋಬ್ಬರಿ 993 ರೂಪಾಯಿಗೆ ಏರಿಕೆಯಾಗಿದೆ. ಹೋಟೆಲ್ ಮಾಲೀಕರಿಗೆ ಕಣ್ಣೀರು ಶುರುವಾಗಿದೆ. ಅಚ್ಚೇ ದಿನ ಅಂದ್ರೆ ಇದೇನಾ? ಹೊಟ್ಟೆ ಸುಡೋದು ನ್ಯಾಯನಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಮತ್ತೆ ಹೋಟೆಲ್ಗಳಲ್ಲಿ ಕಾಫಿ ಬೆಲೆ, ಚಹಾ ಬೆಲೆ ಜಿಗಿಯತ್ತೆ. ಇನ್ನು ಹೋಟೆಲ್ನ ಮೆನುವಿನ ದರ ಕೂಡ ಎರ್ರಾಬಿರ್ರಿ ಜಂಪ್ ಆಗುತ್ತೆ. ಸಾಮಾನ್ಯನ ಜೇಬಿಗೆ ಖಂಡಿತವಾಗ್ಲೂ ದೊಡ್ಡ ಮಟ್ಟಿಗಿನ ಕತ್ರಿ ಬೀಳತ್ತೆ, ಲಾಸ್ ಆಗುತ್ತೆ. ದೆಹಲಿಯಲ್ಲಿ ವಾಣಿಜ್ಯ ಸಿಲಿಂಡರ್ನ ಬೆಲೆ 3071.50. ಈ ಹಿಂದೆ ರಾಷ್ಟ್ರ ರಾಜಧಾನಿಯಲ್ಲಿ 2078 ರೂಪಾಯಿ 50 ಪೈಸೆ ಇತ್ತು. ಈಗ 1000 ರೂಪಾಯಿ ಗಡಿ ದಾಟ್ತಾ ಇದೆ. ನಡೆಸಿದ್ದು ಇರಾನ್ ಸುಪ್ರೀಂ ಲೀಡರ್ ಅಲಿ ಖಮೇನಿ ಹತ್ಯೆಯಾಗಿದ್ದಾರೆ. ಬೆಂಗಳೂರಿನಲ್ಲಿ ವಾಣಿಜ್ಯ ಸಿಲಿಂಡರ್ ದರದಲ್ಲಿ ಏರಿಕೆಯಾಗಿದೆ. ಬೆಂಗಳೂರಿನಲ್ಲಿ ಏಕಾಏಕಿ 991 ರೂಪಾಯಿ ಹೆಚ್ಚಳವಾಗಿರೋದು. ನಗರದಲ್ಲಿ 2162 ರೂಪಾಯಿ ಇತ್ತು. ಈಗ ಬೆಲೆ 3153 ರೂಪಾಯಿ, ಬರೋಬರಿ 1000 ರೂಪಾಯಿ ಏರಿಕೆಯಾಗಿದೆ. ಮಾರ್ಚ್ನಲ್ಲಿ ವಾಣಿಜ್ಯ ಸಿಲಿಂಡರ್ ದರ 144 ರೂಪಾಯಿ ಹೆಚ್ಚಳವಾಗಿದೆ. ಏಪ್ರಿಲ್ 1ರಂದು ಹಾಗೆ ಎರಡನೇ ಬಾರಿಗೆ 200 ರೂಪಾಯಿ ಏರಿಕೆಯಾಗಿರೋದು. ಇದೀಗ ಮೇ 1ನೇ ತಾರೀಕು ವಾಣಿಜ್ಯ ಸಿಲಿಂಡರ್ ದರ ಮತ್ತೆ ಏರಿಕೆಯಾಗಿದೆ. ವಾಣಿಜ್ಯ ಸಿಲಿಂಡರ್ ದರ 993 ರೂಪಾಯಿಗೆ ಹೆಚ್ಚಳವಾಗಿರೋದು. ಒಂದು ಕಡೆ ಯುದ್ಧದ ಭೀತಿ ಸದ್ಯದ ಮಟ್ಟಿಗೆ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. ನೇರ ಪರಿಣಾಮ ಬೀರ್ತಾ ಇರೋದು ಬೇರೆ ಬೇರೆ ದೇಶಗಳಿಗೆ ಸಂಬಂಧಪಟ್ಟ ಹಾಗೆ ಯುದ್ಧದ ಭೀಕರತೆ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. ಒಂದು ಕಡೆ ಹೊರ್ಮುಜ್ ಜಲಸಂಧಿಯನ್ನ ಅಮೆರಿಕ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಈಗ ಹೊರ್ಮುಜ್ಗೆ ತನ್ನ ಹೆಸರನ್ನೇ ಇಡುವಂತಹ ಕುಚೇಷ್ಟೆಯನ್ನ ಮಾಡೋದಕ್ಕೆ ಹುಚ್ಚುದರೆ ಡೊನಾಲ್ಡ್ ಟ್ರಂಪ್ ಮುಂದಾಗಿರೋದು. ಇದರ ಮಧ್ಯದಲ್ಲಿ ಈ ಹಿಂದೆ ಕೂಡ ಸಿಲಿಂಡರ್ ಅನ್ನ ರೇಟ್ ಏರಿಕೆಯಾಗಿತ್ತು. ಅದು ಒಂದಕ್ಕೊಂದು ಇಂಟರ್ಲಿಂಕ್ ಅನ್ನುವಂತೆ ಬಹಳಷ್ಟು ಉದ್ಯಮಗಳಿಗೂ ಕೂಡ ಆ ಚಾಟಿ ಬಿಸಿ ಬೀರಿತ್ತು. ಅಂದರೆ ಶಿಕ್ಷಣದಲ್ಲಾಗಿರಬಹುದು, ಅಂದರೆ ಮಕ್ಕಳಿಗೆ ಬಿಸಿಯೂಟ ಯೋಜನೆಯಿಂದ ಹಿಡಿದು ದೇವಸ್ಥಾನಗಳಲ್ಲಿ ಕೊಡುವಂಥ ಅನ್ನ ಸಂತರ್ಪಣೆ, ಜೊತೆಗೆ ಹೋಟೆಲ್ಗಳಿಗೂ ಕೂಡ ಬಹಳ ದೊಡ್ಡ ಮಟ್ಟಿಗೆ ಬಿಸಿ ಮುಟ್ಟಿತ್ತು. ಜೊತೆಗೆ ಆಸ್ಪತ್ರೆಯಲ್ಲಿನ ರೋಗಿಗಳು ಕೂಡ ತತ್ತರಿಸುವ ಪರಿಸ್ಥಿತಿ ಎದುರಾಗಿತ್ತು. ಈಗ ಮತ್ತೊಮ್ಮೆ ಸಿಲಿಂಡರ್ನ ರೇಟ್ ಜಾಸ್ತಿ ಮಾಡ್ತಾ ಇರೋದ್ರಿಂದ ಸಮಸ್ಯೆ ಉಲ್ಬಣ ಆಗತ್ತೆ. ಬರೋಬ್ಬರಿ ಕೆಲವು ದಿನಗಳಿಂದ ನೋಡ್ತಾ ಇರೋದು ಗಣನೀಯವಾಗಿ ಏರಿಕೆ ಆಗ್ತಾನೇ ಇದೆ.